ಗೈಸ್, ಎಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋ ಬಂದು ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುಯೇಷನಲ್ಲಿ ಇದ್ದೀರಾ, ನೋ ಕಮ್ಯುನಿಕೇಷನಲ್ಲಿ ಇದ್ದೀರಾ, ನಿಮ್ಮ ವ್ಯಕ್ತಿ ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ, ಅವ್ರು ನಿಮ್ಮ ಜೊತೆಗೆ ಮಾತಾಡ್ತಾ ಇಲ್ಲ, ತುಂಬ ಲಾಂಗ್ ಟೈಮ್ ಆಗಿದೆ, ಸೊ ಅವ್ರು ಅನ್ಬ್ಲಾಕ್ ಮಾಡ್ತಾರಾ ಮಾಡಲ್ವಾ, ಕಾಂಟ್ಯಾಕ್ಟ್ ಮಾಡ್ತಾರಾ ಮಾಡಲ್ವಾ, ಯಾವಾಗ ಕಮ್ಯುನಿಕೇಷನ್ ಮಾಡ್ತಾರೆ, ಪ್ರತಿಯೊಂದು ಅಪ್ಡೇಟ್ಸ್ ಈ ಒಂದು ವಿಡಿಯೋನಲ್ಲಿರುತ್ತೆ. ಸೋ ಮೆನಿ ಪೀಪಲ್ ಹ್ಯಾವ್ ಆಸ್ಡ್ ಮೀ about this video. So finally this video is out. ಸೊ ಇದರಲ್ಲಿ ನಿಮಗೆ ಏಂಜಲ್ ಗೈಡೆನ್ಸ್ ಸಹ ಸಿಗುತ್ತೆ. ನಿಮ್ಮ ವ್ಯಕ್ತಿ ಕಡೆಯಿಂದ ಟ್ಯಾರೋದಲ್ಲಿ ಇರೋದಲ್ಲದೆ ಸೊ ಏಂಜಲ್ಸ್ ಗೈಡೆನ್ಸ್ ಸಹ ಕೊಟ್ಟಿರ್ತೀನಿ. ಸೊ ನೋ ಕಾಂಟ್ಯಾಕ್ಟ್ ಸಿಚುಯೇಷನಲ್ಲಿ ಇದ್ದೀರಾ, ನೋ ಕಮ್ಯುನಿಕೇಷನಲ್ಲಿ ಇದ್ದೀರಾ ಅಂದರೆ ಈ ಒಂದು ವಿಡಿಯೋನ ನೀವು ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇದರಲ್ಲಿ ಯಾವುದೇ ರೀತಿ ಆಪ್ಷನ್ಸ್ ಇರೋದಿಲ್ಲ. ಸೊ ಜಸ್ಟ್ ರ್ಯಾಂಡಮ್ ವಿಡಿಯೋ, ಸೊ ತುಂಬಾ ಡೀಟೇಲ್ ಆಗಿರುತ್ತೆ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಯಾವುದೇ ರೀತಿ ಕಟ್ ಮಾಡೋದು ಬೇಡ, ಅದೇ ರೀತಿ ವಿಡಿಯೋನ ಮುಂದುವರ್ಸೋಣ. ಓಕೆ, ಸೊ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ ಮಾಡಲ್ವಾ, ಯಾವಾಗ ಕಾಂಟ್ಯಾಕ್ಟ್ ಮಾಡ್ತಾರೆ, ಯಾವಾಗ ಕಮ್ಯುನಿಕೇಷನ್ ಮಾಡ್ತಾರೆ, ಅವ್ರು ನಿಮ್ಮನ್ನು ಏನಕ್ಕೆ ಬ್ಲಾಕ್ ಮಾಡಿದ್ದಾರೆ, ಅನ್ಬ್ಲಾಕ್ ಯಾವಾಗ ಮಾಡ್ತಾರೆ, ಎಲ್ಲವೂ ಕೂಡ ಇವಾಗ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಓಕೆ, ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ 6 ಆಫ್ ಪೆಂಟಿಕಲ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಸೊ 6 ಆಫ್ ಪೆಂಟಿಕಲ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್, ಆ್ಯಂಡ್ 5 ಆಫ್ ಪೆಂಟಿಕಲ್ಸ್, 4 ಆಫ್ ಕಪ್ಸ್, 10 ಆಫ್ ಸೋರ್ಡ್ಸ್, ಚಾರಿಯಟ್. ಓಕೆ, ಸೊ ಪೇಜ್ ಆಫ್ ಕಪ್ಸ್, 9 ಆಫ್ ಕಪ್ಸ್, 7 ಆಫ್ ಪೆಂಟಿಕಲ್ಸ್ ಮತ್ತು 8 ಆಫ್ ವ್ಯಾಂಡ್ಸ್. ಸೊ ಗೈಸ್, ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಿದೆ ಅಂದರೆ, ಸೊ ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಆ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಕಮ್ಯುನಿಕೇಟ್ ಮಾತಾಡ್ತಾರಾ ಅಂತ ಅಂದರೆ ವಿ ಹ್ಯಾವ್ 8 ಆಫ್ ವ್ಯಾಂಡ್ಸ್. ಸೊ 8 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮಗೆ ಕಮ್ಯುನಿಕೇಟ್ ಮಾತಾಡ್ತಾರೆ. ಆ್ಯಂಡ್ ಈ ಒಂದು ವ್ಯಕ್ತಿ ಯಾವಾಗ ನಿಮ್ಮನ್ನು ಕಮ್ಯುನಿಕೇಟ್ ಮಾಡ್ತಾರೆ ಅಂತ ಹೇಳೋದಾದರೆ ವಿತಿನ್ 5 ಮಂತ್ಸ್, 6 ಮಂತ್ಸ್, 9 ಮಂತ್ಸ್ ಎನರ್ಜಿವರೆಗೂ ಇದೆ. ಮೇ ಬಿ ಇದು ನಿಮಗೆ 1 ಇಯರ್ ಟೈಮ್ ಕೂಡ ತೊಗೊಳ್ಬೋದು. ಸೊ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರೆ ಆ್ಯಕ್ಚುಲಿ ಒಂದು ವ್ಯಕ್ತಿ ನಿಮ್ಮ ಲೈಫಿಂದ ಆಚೆ ಹೋಗಿದ್ದಾರೆ ಅಂದರೆ ಈ ಒಂದು ವ್ಯಕ್ತಿ ನಿಮ್ಮ ಲೈಫಿಂದ ಕಂಪ್ಲೀಟಾಗಿ ಮೋನ್ ಆಗಿರಬಹುದು. ಯಾಕಂತಂದರೆ ಇಲ್ಲಿ ನನಗೆ ಜಾಸ್ತಿ ಮಿಸ್ಸಿಂಗ್ ಎನರ್ಜಿ ಕಾಣಿಸ್ತಾ ಇದೆ. ಸೊ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ, ಸೋ ಮಚ್ ಅಂತ ನಾನು ಹೇಳ್ಬೋದು. ಯಾಕೆ ಅಂತ ಅಂದರೆ ಐ ಥಿಂಕ್ ಈ ಒಂದು ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗಿರೋದಕ್ಕೆ, ನಿಮ್ಮಿಂದ ದೂರ ಆಗಿರೋದಕ್ಕೆ, ನಿಮ್ಮಿಂದ ಮೋನ್ ಆಗಿರೋದಕ್ಕೆ ತುಂಬಾ ಅವರು ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ. ಮೇ ಬಿ ನಿಮ್ಮಿಬ್ಬರು ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು, ಆರ್ಗ್ಯುಮೆಂಟ್ ಆಗಿರ್ಬೋದು, ಜಗಳ ಆಗಿರ್ಬೋದು, ಅಥವಾ ಥರ್ಡ್ ಪಾರ್ಟಿ ಇನ್ಫ್ಲುಯೆನ್ಸ್ ಆಗಿರ್ಬೋದು. ಸೊ ಹಾಗಾಗಿ ಒಂದು ವ್ಯಕ್ತಿ ತುಂಬಾ ರಿಗ್ರೆಟ್ ಮಾಡ್ತಿದ್ದಾರೆ. ಯಾಕಂತ ಅಂದರೆ ಇಲ್ಲಿ ನಿಮ್ಮದು ಏನೂ ತಪ್ಪಿಲ್ಲ. ಸೊ ನಿಮ್ಮದು ತಪ್ಪಿಲ್ಲದೆ ನಿಮಗೆ ತುಂಬಾ ಒಂದು ವ್ಯಕ್ತಿ ದೊಡ್ಡ ಶಿಕ್ಷಣೆ ಕೊಟ್ಟಿದ್ದಾರೆ. ನಿಮ್ಮಿಂದ ದೂರ ಆಗಿರೋದು, ನಿಮ್ಮಿಂದ ಮೋನ್ ಆಗಿರೋದು, ನಿಮ್ಮ ಜೊತೆಗೆ ಮಾತಾಡದೆ ನಿಮ್ಮನ್ನ ಬ್ಲಾಕ್ ಮಾಡಿ ಎಲ್ಲ ಕಡೆ ನಿಮಗೆ ತುಂಬಾ ದೊಡ್ಡ ಶಿಕ್ಷಣೆ ಕೊಟ್ಟಿದ್ದಾರೆ. ಸೊ ಇವಾಗ ಅದ್ರ ಬಗ್ಗೆ ಎಲ್ಲ ನೆನೆಸ್ಕೊಂಡಾಗ ಈ ಒಂದು ವ್ಯಕ್ತಿಗೆ ತುಂಬಾ ಆ್ಯಕ್ಚುಲಿ ಪೇಯ್ನ್ ಆಗುತ್ತೆ, ನೋವಾಗುತ್ತೆ, ಹರ್ಟ್ ಆಗುತ್ತೆ. ಸೊ ನನಗೆ ಯಾಕೆ ಇದೆಲ್ಲ ಆಗ್ತಾ ಇದೆ, ಏನಕ್ಕೆ ಈ ಒಂದು ವ್ಯಕ್ತಿಗೆ ನಾನು ಈ ಥರ ಎಲ್ಲ ಮಾಡಿದ್ದೀನಿ. ಸೊ ಇದೆಲ್ಲನೂ ಕೂಡ ತುಂಬಾ ಡೀಪಾಗಿ ಫೀಲ್ ಮಾಡ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ದಿಸ್ ಪರ್ಸನ್ ಇಸ್ ನಾಟ್ ಸೊ ಹ್ಯಾಪಿ. ಅವರು ನಿಮ್ಮಿಂದ ದೂರ ಆಗಿ, ನಿಮ್ಮಿಂದ ಏನು ಬಿಟ್ಟು ಹೋಗಿ ಅವರೇನು ಖುಷಿಯಾಗಿಲ್ಲ ಅವರ ಲೈಫಲ್ಲಿ. ಬಿಕಾಸ್ ಅವ್ರಿಗೆ ಕೆಲವೊಂದು ಸತಿ ನಿಮ್ಮ ನೆನಪುಗಳು ತುಂಬಾ ಹೆಚ್ಚೆಚ್ಚಾಗಿ ಕಾಡುತ್ತೆ. ಸೊ ನಿಮ್ಮ ನೆನಪುಗಳು ಬರೋದೇ ಇಲ್ಲ ಅಂತೇನಿಲ್ಲ. ಸೊ ಆ್ಯಕ್ಚುಲಿ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾರೆ, ಯೋಚನೆ ಮಾಡಿದಾಗ ನಂದು ಇಲ್ಲಿ ತುಂಬಾ ದೊಡ್ಡ ತಪ್ಪಿದೆ, ನನ್ನ ವ್ಯಕ್ತಿಗೆ ಏನೂ ತಪ್ಪಿಲ್ಲ, ಈ ಒಂದು ವ್ಯಕ್ತಿನ ನಾನು ಅನಾವಶ್ಯಕವಾಗಿ ನನ್ನ ಜೀವನದಲ್ಲಿ ಕಳ್ಕೊಂಡೆ, ಈ ಒಂದು ರಿಗ್ರೆಟ್ನೆಸ್ ಕಾಡ್ತಾ ಇದೆ. ಬಟ್ ಇಟ್ ಡಸಂಟ್ ಮೀನ್ ಈ ಒಂದು ವ್ಯಕ್ತಿ ನಿಮ್ಮನ್ನು ಇಷ್ಟಪಡಲ್ಲ ಅಂತಲ್ಲ. ಈಗಲೂ ಕೂಡ ನಿಮ್ಮ ಮೇಲೆ ಲವ್ ಫೀಲಿಂಗ್ಸ್ ಇದೆ. ಬಿಕಾಸ್ ಪೇಜ್ ಆಫ್ ಕಪ್ಸ್ ಇರೋದ್ರಿಂದ ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ನಿಮಗೆ ಪ್ರಪೋಸ್ ಮಾಡಬೇಕು, ನಿಮಗೆ ಕಮಿಟ್ಮೆಂಟ್ ಕೊಡಬೇಕು, ಮತ್ತು ಎಲ್ಲನೂ ರೀಸ್ಟಾರ್ಟ್ ಮಾಡಬೇಕು. ಸೊ ನಾವಿಬ್ಬರು ಒಂದಾಗಬೇಕು. ಆ್ಯಂಡ್ ಐ ಥಿಂಕ್ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ತುಂಬಾ ಪ್ರೀತಿ ಇದೆ, ರೆಸ್ಪೆಕ್ಟ್ ಇದೆ, ಗೌರವ ಇದೆ. ಆ್ಯಂಡ್ ಇನ್ ದ ಸೇಮ್ ವೇ ಈ ಒಂದು ವ್ಯಕ್ತಿ ನಿಮ್ಮನ್ನು ಎಲ್ಲ ಕಡೆ ಬ್ಲಾಕ್ ಮಾಡಿದ್ದಾರೆ. ಅವ್ರ ಲೈಫಲ್ಲಿ ಏನು ನಡೀತಾ ಇದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನು ದೂರದಿಂದನೇ ಅಬ್ಸರ್ವ್ ಮಾಡ್ತಿದ್ದಾರೆ, ಸ್ಪೈ ಮಾಡ್ತಿದ್ದಾರೆ. ಸೊ ಏನು ಮಾಡ್ತಾ ಇದ್ದಾರೆ ನಿಮ್ಮ ಲೈಫಲ್ಲಿ, ನೀವು ಯಾವ ಥರ ಇದ್ದೀರಾ ಇವಾಗ, ಅದೆಲ್ಲನೂ ಕೂಡ ದೂರದಿಂದನೇ ನೋಡ್ತಾ ಇದ್ದಾರೆ. ಸೊ ಈ ಒಂದು ವ್ಯಕ್ತಿಗೆ ಡೆಫಿನೆಟ್ಲಿ ತುಂಬಾ
ನಿಮ್ಮನ್ನು ಕಳ್ಕೊಳ್ಳೋದಕ್ಕೆ ಇವಾಗ ಇಂಟ್ರೆಸ್ಟ್ ಇಲ್ಲ, ನಿಮ್ಮನ್ನು ಪಡ್ಕೊಳ್ಬೇಕು, ನಿಮ್ಮ ಲೈಫಲ್ಲಿ ಬರಬೇಕು, ನಿಮ್ಮ ಜೊತೆಗೆ ಮಾತಾಡಬೇಕು, ಕಮ್ಯುನಿಕೇಟ್ ಮಾಡಬೇಕು. ಅಂದರೆ ಇಲ್ಲಿ ಏನಕ್ಕೆ ಮೇನ್ ರೀಸನ್ ನಿಮ್ಮನ್ನು ಅವರು ಕಮ್ಯುನಿಕೇಟ್ ಮಾಡದಿರೋದಕ್ಕೆ ರೀಸನ್ ಬಂದು ಮೇ ಬಿ ಒಂದು ವ್ಯಕ್ತಿ ಅವರ ಲೈಫಲ್ಲಿ ದೇರ್ ಇಸ್ ಲಾಟ್ಸ್ ಆಫ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್, ಅವ್ರ ಲೈಫಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸು ಅಷ್ಟೇ ಇದೆ. ಆ್ಯಂಡ್ ಅದಕ್ಕೆ ಅದ್ರ ಜೊತೆಗೆ ಒಂದು ವ್ಯಕ್ತಿ ಬೇರೆಯವ್ರ ಮಾತನ್ನು ಕೇಳೋದು ತುಂಬ ಜಾಸ್ತಿ. ಅಂದರೆ ಮೂರನೇವರು ನಿಮ್ಮ ಬಗ್ಗೆ ಏನಾದರೂ ಗಾಸಿಪ್ ಮಾಡಿದ್ರೆ, ಲೈಕ್ ರೂಮರ್ಸ್ ಮಾಡಿದ್ರೆ ಅದೇ ನಿಜ ಅಂತ ಅಂದ್ಕೊಂಡ್ಬಿಡ್ತಾರೆ. ಮೇ ಬಿ ಒಂದು ವ್ಯಕ್ತಿ ನಿಮ್ಮ ಮೇಲೆ ಸುಮ್ಮನೆ ಕೋಪ ಮಾಡ್ಕೊಳ್ಳೋದು, ಜಗಳ ಮಾಡೋದು, ಆರ್ಗ್ಯುಮೆಂಟ್ ಮಾಡೋದು ಇದೆಲ್ಲನೂ ಈ ಒಂದು ವ್ಯಕ್ತಿ ಮಾಡಿದ್ದಾರೆ. ಸೊ ಹಾಗಾಗಿ ನನಗೇನು ಕಾಣಿಸ್ತಾ ಇದೆ ಅಂತ ಅಂದರೆ ತುಂಬಾ ನನಗಿಲ್ಲಿ ನಿಮ್ಮ ವ್ಯಕ್ತಿಲಿ ಖುಷಿಯಾಗಿಲ್ಲ, ನಿಮ್ಮಿಂದ ದೂರ ಇವರೇ ಹೋಗಿದ್ರು ಕೂಡ ಇವರು ಖುಷಿಯಾಗಿಲ್ಲ ಅವರ ಲೈಫಲ್ಲಿ. ಬಿಕಾಸ್ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು. ನಿಮ್ಮ ನೆನಪುಗಳಲ್ಲಿ ಈಗಲೂ ಕೂಡ ಈ ಒಂದು ವ್ಯಕ್ತಿ ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ. ಸೊ ಅವರು ಮೂವ್ ಆನ್ ಆಗೋದಕ್ಕೆ ಆಗ್ತಾ ಇಲ್ಲ ಅಂತಾನೆ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ವಾಪಸ್ ಬರೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದಾರೆ. ಇವಾಗ ನೀವು ತುಂಬಾ ಸ್ಟ್ರಾಂಗ್ ಆಗಿದ್ದೀರಾ, ಇಂಡಿಪೆಂಡೆಂಟ್ ಆಗಿದ್ದೀರಾ, ಮೇ ಬಿ ನೀವು ತುಂಬಾ ಒಳ್ಳೆ ಲೈಫ್ನ ಲೀಡ್ ಮಾಡ್ತಿರ್ಬೋದು, ಅಚೀವ್ಮೆಂಟ್ ಕಡೆ ನೋಡ್ತಿರ್ಬೋದು. ಸೊ ಇದೆಲ್ಲನೂ ಕೂಡ ಈ ಒಂದು ವ್ಯಕ್ತಿ ಯೋಚನೆ ಮಾಡ್ತಿದ್ರು. ಇವಾಗ ಈ ಒಂದು ವ್ಯಕ್ತಿ ಒಂದು ಒಳ್ಳೆ ಸ್ಥಾನದಲ್ಲಿದ್ದಾರೆ, ಇಂಥ ವ್ಯಕ್ತಿ ನನ್ನ ಆಕ್ಸೆಪ್ಟ್ ಮಾಡ್ತಾರೆ, ಇಂಥ ಒಳ್ಳೆ ವ್ಯಕ್ತಿ ನನ್ನ ಲೈಫಲ್ಲಿ ಮತ್ತೆ ವಾಪಸ್ ಬರ್ತಾರಾ. ಅಂದರೆ ನಿಮ್ಮ ಜೊತೆಗಿದ್ದಾಗ ಈ ಒಂದು ವ್ಯಕ್ತಿಗೆ ನಿಮ್ಮ ವ್ಯಾಲ್ಯೂ, ನಿಮ್ಮ ಓವರಾಲ್ ಪ್ರೆಸೆನ್ಸ್ ಈ ಒಂದು ವ್ಯಕ್ತಿ ವ್ಯಾಲ್ಯೂ ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ಈ ಒಂದು ವ್ಯಕ್ತಿ ವ್ಯಾಲ್ಯೂ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ನಾನೇನು ಕಳ್ಕೊಂಡಿದ್ದೀನಿ ಅನ್ನೋದು ಈ ಒಂದು ವ್ಯಕ್ತಿಗೆ ಡೀಪಾಗಿ ಅರ್ಥ ಆಗಿದೆ. ಸೊ ಇದೆಲ್ಲನೂ ನೋಡಿದಾಗ ಈ ಒಂದು ವ್ಯಕ್ತಿಗೆ ತುಂಬಾ ಡೀಪ್ ನಿಮ್ಮ ಮೇಲೆ ತುಂಬ ಎಮೋಷ್ನಲ್ ಆಗ್ತಿದ್ದಾರೆ, ಸೆಂಟಿಮೆಂಟ್ ಜಾಸ್ತಿ ಆಗ್ತಿದೆ, ಅಟ್ಯಾಚ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಅಂತ ನಾನು ಹೇಳ್ಬೋದು. ಸೊ ನೀವೇನು ಮಾಡ್ಕೊಂಡಿದ್ದೀರಾ ನಿಮ್ಮ ಲೈಫಲ್ಲಿ, ಆ್ಯಂಡ್ ನೀವು ತುಂಬ ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀರಾ, ಇದೆಲ್ಲನೂ ಈ ಒಂದು ವ್ಯಕ್ತಿಗೆ ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ. ನಿಮ್ಮ ಲೈಫಲ್ಲಿ ಏನು ಮಾಡ್ತಾ ಇದ್ದೀರಾ ಅದೆಲ್ಲನೂ ಅಪ್ಡೇಟ್ಸ್ ಅವ್ರಿಗೆ ಗೊತ್ತಾಗ್ತಾ ಇದೆ. ಸೊ ಏನಕ್ಕೆ ಅಪ್ಡೇಟ್ಸ್ ತಿಳ್ಕೊಳ್ತಾ ಇದ್ದಾರೆ ಅಂದರೆ ತುಂಬ ಕ್ಯೂರಿಯಾಸಿಟಿ. ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇವಾಗ ಅವ್ರು ನಿಮ್ಮ ಜೊತೆಗಿಲ್ಲ, ಇವಾಗ ನಿಮ್ಮ ಲೈಫ್ ಯಾವ ಥರ ಇದೆ ಅನ್ನೋ ಒಂದು ಕ್ಯೂರಿಯಾಸಿಟಿ. ಬಟ್ ತುಂಬಾ ಪ್ರೌಡ್ ಫೀಲ್ ಮಾಡ್ತಾರೆ. ಯಾವುದೇ ರೀತಿ ಜೆಲಸ್ ನಂಗಿಲ್ಲಿ ಕಾಣಿಸ್ತಾ ಇಲ್ಲ, ತುಂಬಾ ಪ್ರೌಡ್ ಫೀಲ್ ಮಾಡ್ತಾರೆ. ಅದು ತುಂಬ ನಾನು ತಾಳ್ಮೆಯಿಂದ ಇದ್ದಿದ್ರೆ ಈ ಒಂದು ವ್ಯಕ್ತಿ ಜೊತೆಗೆ ನನ್ನ ಲೈಫು ಇನ್ನೂ ತುಂಬ ಬೆಟರ್ ಮಾಡ್ಕೊಬೋದಾಗಿತ್ತು ಅಂತ ಹೇಳಿ ತುಂಬಾ ಸ್ಯಾಡ್ ಆಗಿದ್ದಾರೆ, ಬೇಜಾರಲ್ಲಿದ್ದಾರೆ. ಐ ಥಿಂಕ್ ಮೇ ಬಿ ದಿಸ್ ಪರ್ಸನ್ ಇಸ್ ಇನ್ ಡಿಪ್ರೆಷನ್ ಆಲ್ಸೋ, ಇದು ಕೂಡ ನಂಗೆ ಕಾಣಿಸ್ತಾ ಇದೆ. ಸೊ ನೀವಿಲ್ಲಿ ಖುಷಿಯಾಗಿದ್ದೀರಾ ಅಂದರೆ ನೀವು ಒಂದು ತಕ್ಕ ಮಟ್ಟಿಗೆ ಸ್ವಲ್ಪ ಒಂದು ಮೆಚೂರ್ ಆಗಿ ಯೋಚನೆ ಮಾಡಿ, ಒಂದು ಲಾಜಿಕಲ್ ಆಗಿ ಯೋಚನೆ ಮಾಡಿ ನೀವು ಒಂದು ಒಳ್ಳೆ ಸ್ಥಾನದಲ್ಲಿ ಹೋಗಿ ಇವಾಗ ನಿಮ್ಮ ಒಂದು ಗುರಿ ಏನಿದೆ ಒಂದು ಅಚೀವ್ಮೆಂಟ್ ಕಡೆ ಇದೆ. ಬಟ್ ಈ ಒಂದು ವ್ಯಕ್ತಿಗೆ ಯೋಚನೆಗಳು ಯಾವ ಥರ ಇದೆ ಅಂದರೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ನೀವು ಬೇಕಾಗಿದ್ದಾರೆ. ನಿಮ್ಮ ಲೈಫಲ್ಲಿ ನಿಮ್ಮನ್ನು ಪಡ್ಕೊಳ್ಳುವಂಥ ಆಸೆ ಹೆಚ್ಚಾಗ್ತಾ ಇದೆ. ಬಿಟ್ಟರೆ ಇವರು ಐ ಥಿಂಕ್ ಅವರು ಕರಿಯರ್ ಕಡೆ ಫೋಕಸ್ ಮಾಡ್ತಾ ಇಲ್ಲ, ಅವ್ರ ಅಚೀವ್ಮೆಂಟ್ ಕಡೆ ಫೋಕಸ್ ಮಾಡ್ತಾ ಇಲ್ಲ. ಬಿಕಾಸ್ ತುಂಬಾ ಮೈಂಡು ಡಿಸ್ಟರ್ಬ್ ಆಗ್ತಾಯಿದೆ, ಮನಸ್ಸು ತುಂಬಾ ಚಂಚಲ ಆಗ್ತಾ ಇದೆ ಒಂದು ವ್ಯಕ್ತಿಗೆ. ಸೊ ಎಂಥ ಒಳ್ಳೆ ವ್ಯಕ್ತಿನ ಕಳ್ಕೊಂಡೆ, ಎಂಥ ಒಳ್ಳೆ ಪರ್ಸ್ನಾಲಿಟಿ ಇರುವಂಥ ವ್ಯಕ್ತಿನ ಕಳ್ಕೊಂಡೆ. ಸೊ ಇವಾಗ ನೋಡಿದಾಗ ಹಿಂದೆ ತಿರುಗಿ ನೋಡಿದಾಗ ಈ ಒಂದು ವ್ಯಕ್ತಿಗೆ ತುಂಬಾ ಹಿಂಸೆ ಆಗ್ತಾ ಇದೆ. ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ, ಕಮ್ಯುನಿಕೇಷನ್ ಮಾಡ್ತಾರಾ ಅಂದರೆ ವಿತಿನ್ 1 year 9 months ಒಳಗಡೆ ಈ ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ. ದಿಸ್ ಪರ್ಸನ್ ವಿಲ್ ಕಮ್ ಬ್ಯಾಕ್ ಟು ಯು, ಮಾತಾಡಿಸ್ತಾರೆ. ಸೊ ನಿಮ್ಮನ್ನು ಏನಾದರೂ ಬ್ಲಾಕ್ ಮಾಡಿದರೆ ಡೆಫಿನೆಟ್ಲಿ ಅನ್ಬ್ಲಾಕ್ ಮಾಡ್ತಾರೆ. ವೆಯ್ಟ್ ಮಾಡಿ ಪೇಷನ್ಸಿಂದ ಅಂತ ಹೇಳ್ಬೋದು. ಯಾಕಂತಂದರೆ ಇವರ ಲೈಫಲ್ಲಿ ಏನೂ ಕೂಡ ಅವ್ರು ಅಚೀವ್ಮೆಂಟ್ ಮಾಡಿಲ್ಲ. ಬಟ್ ಇವಾಗ ನೀವು ಒಂದು ಒಳ್ಳೆ ಸ್ಥಾನದಲ್ಲಿ ಇದ್ದೀರಾ ಅಂತ ಹೇಳಿ ಬರ್ತಾ ಇದ್ದಾರೆ ಅಂತಲೂ ಅಲ್ಲ. ಇವಾಗ ತುಂಬಾ ರಿಗ್ರೆಟ್ ಕಾಡ್ತಿದೆ. ಅಂದರೆ ಪಶ್ಚಾತ್ತಾಪಕ್ಕೆ ಹೋಗಿ ಪಶ್ಚಾತ್ತಾಪದಲ್ಲಿ ಅವ್ರ ಶಿಕ್ಷೆನ ಅನುಭವಿಸಿ ನಿಮಗೇನೆಲ್ಲ ಚೀಟಿಂಗ್ ಮಾಡಿದರೆ, ನೋವು ಮಾಡಿದ್ದಾರೆ, ಅದೆಲ್ಲದಕ್ಕೂ ಅವರು ಅನುಭವಿಸಿ ನಿಮ್ಮ ಲೈಫಲ್ಲಿ ಬರ್ತಾ ಇದ್ದಾರೆ ಅಂತಲೇ ನಾನು ಹೇಳ್ತೀನಿ. ವಿತಿನ್ 1 year ನಿಮ್ಮ ಕನೆಕ್ಷನಲ್ಲಿ ನೀವೇನೆಲ್ಲ ಆಸೆ ಪಡ್ತಾ ಇದ್ದೀರಾ, ಇದು ನನ್ನ ಲೈಫಲ್ಲಿ ನಡಿಬೇಕು, ಇದು ನನ್ನ ಲೈಫಲ್ಲಿ ಆಗಬೇಕು, ಈ ಒಂದು ವ್ಯಕ್ತಿ ಕಡೆಯಿಂದ ಇವ್ರು ನನ್ನ ಹತ್ರ ಬಂದು ಸಾರಿ ಕೇಳಬೇಕು, ಅಪಾಲಜಿ ಕೇಳಬೇಕು. ಡೆಫಿನೆಟ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಈ ಒಂದು ವ್ಯಕ್ತಿ ನಿಮಗೆ ಸಾರಿ ಕೇಳ್ತಾರೆ, ಅಪಾಲಜಿ ಕೇಳ್ತಾರೆ ಅಂತ. ಸೊ ಈ ಒಂದು ವ್ಯಕ್ತಿ ಅವ್ರ ಲೈಫಲ್ಲಿ ತುಂಬಾ ಲಾಸ್ ಆಗಿದೆ. ಅವ್ರ ಲೈಫಲ್ಲಿ ಫೈನಾನ್ಷಿಯಲಿ ಆಗಿರ್ಬೋದು, ಕರಿಯರ್ ಆಗಿರ್ಬೋದು, ಅಚೀವ್ಮೆಂಟ್ ಆಗಿರ್ಬೋದು, ಅವ್ರು ಯಾವುದೇ ರೀತಿ ಯಾವುದ್ರಲ್ಲೂ ಫೋಕಸ್ ಮಾಡೋದಕ್ಕಾಗ್ತಾ ಇಲ್ಲ. ಸೊ ದಿಸ್ ಪರ್ಸನ್ ಇಸ್ ಸಮ್ವನ್ ವಾಸ್ ಆಲ್ವೇಸ್ ವಾಂಟ್ಸ್ ಟು ಬಿ ವಿತ್ ಯು. ಆ್ಯಂಡ್ ಈ ಒಂದು ವ್ಯಕ್ತಿ ತುಂಬಾ ಮಿಸ್ ಮಾಡ್ತಿದ್ದಾರೆ. ಓವರಾಲ್ ಎನರ್ಜಿ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ದಟ್ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ. ಆ್ಯಂಡ್ ಈ ಒಂದು ವ್ಯಕ್ತಿ ಆದಷ್ಟು ಬೇಗ ನಿಮ್ಮ ಜೊತೆಗೆ ರೀಕನೆಕ್ಟ್ ಆಗಬೇಕು, ಕಮ್ಯುನಿಕೇಟ್ ಮಾಡಬೇಕು, ಸರಿಪಡಿಸ್ಕೊಳ್ಬೇಕು ಕನೆಕ್ಷನ್ನ. ಸೊ ತುಂಬಾ ರಿಗ್ರೆಟಲ್ಲಿದ್ದಾರೆ, ತುಂಬಾ ಪಶ್ಚಾತ್ತಾಪದಲ್ಲಿದ್ದಾರೆ, ಗಿಲ್ಟ್ ಫೀಲ್ ಮಾಡ್ತಿದ್ದಾರೆ ನಿಮಗೆ ಹರ್ಟ್ ಮಾಡಿರೋದಕ್ಕೆ, ನಿಮಗೆ ಪೇಯ್ನ್ ಮಾಡಿರೋದಕ್ಕೆ ಅಂತ ಹೇಳ್ತಾ. ಸೊ ಇವಾಗ ನೋಡೋಣ
ನಿಮ್ಮ ಕನೆಕ್ಷನ್ಗೆ ಓವರ್ ಆಲ್ ಏಂಜಲ್ ಗೈಡೆನ್ಸ್ ಏನು ಕೊಡ್ತಾರೆ ಅಂತ. ಓಕೆ, ಓಕೆ, ಕಮ್ಯುನಿಕೇಟ್ ಕ್ಲಿಯರ್ಲಿ ಮತ್ತು ಇಂಪ್ರೂವಿಂಗ್ ಹೆಲ್ತ್ ಅಂತ ಬರ್ತಾ ಇದೆ. ಸೊ ಕಮ್ಯುನಿಕೇಟ್ ಕ್ಲಿಯರ್ಲಿ, ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನು ರೀಚ್ ಔಟ್ ಆದರೆ, ಕಮ್ಯುನಿಕೇಟ್ ಅವ್ರು ಮಾಡಿದ್ರೆ ಡೆಫಿನೆಟ್ಲಿ ಕಮ್ಯುನಿಕೇಷನ್ನ ನೀವು ಸರಿಯಾಗಿ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನು ಕಮ್ಯುನಿಕೇಟ್ ಮಾಡೋದಂತೂ ಪಕ್ಕ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನು ಕಮ್ಯುನಿಕೇಟ್ ಮಾಡ್ತಾರೆ, ಮಾತಾಡ್ತಾರೆ. ಸೊ ಅವ್ರಿಗೆ ನೀವೇನು ಕನ್ವೆ ಮಾಡಬೇಕು, ಏನೆಲ್ಲ ನಿಮಗೆ ಡೌಟ್ಸ್ ಇದೆ, ಅಥವಾ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೊಬೇಕು, ಅಥವಾ ಸಮಥಿಂಗ್ ನಿಮ್ಮ ಮನಸ್ಸಲ್ಲಿ ತುಂಬ ವಿಚಾರಗಳಿದೆ ಅಂತಂದರೆ ಅದನ್ನು ಅವತ್ತಿನ ದಿನದಿಂದನೇ ಈ ಒಂದು ವ್ಯಕ್ತಿ ಎಲ್ಲನೂ ಕನ್ವೆ ಮಾಡಿ ಕ್ಲಿಯರ್ ಕಟ್ಟಾಗಿ ಮಾತಾಡಿ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಸೊ ಇಂಪ್ರೂವಿಂಗ್ ಹೆಲ್ತ್ ಅಂತ ಬರ್ತಾ ಇದೆ. ಮೇ ಬಿ ನಿಮ್ಮ ಹೆಲ್ತ್ ಇಶ್ಯೂಸ್ ಆಗ್ತಿದೆ, ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಿದೆ ಅಂದರೆ ನಿಮ್ಮ ಆರೋಗ್ಯದಲ್ಲಿ ಮುಂದೆ ಬರುವಂಥ ದಿನಗಳಲ್ಲಿ ಸೊ ಹೆಲ್ತ್ ಪ್ರಾಬ್ಲಮ್ಸ್ ಇಶ್ಯೂಸು ಎಲ್ಲನೂ ಕ್ಲಿಯರ್ ಔಟ್ ಆಗುತ್ತೆ, ನಿಮ್ಮ ಹೆಲ್ತು ಇಂಪ್ರೂವ್ ಆಗುತ್ತೆ. ಓಕೆ, ಗಾಡ್ ಬ್ಲೆಸ್ ಯು ಆ್ಯಂಡ್ ಟೇಕ್ ಕೇರ್ ಗೈಸ್.